ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಹಾಗೇನೆ ಇವತ್ತು ಫ್ರೈಡೆ ಮಾರ್ನಿಂಗ್. ಇವತ್ತು ಬೆಳಗಿನ ಬೇಗ ಎದ್ದು ವರ್ಕೌಟ್ನ ಮುಗಿಸ್ಕೊಂಡು ಆನಂತರ ಸ್ಪೆಷಲ್ ಡ್ರಿಂಕ್ನ ಮಾಡ್ಕೊಳ್ತಿದ್ದೆ. ಸ್ಪೆಷಲ್ ಡ್ರಿಂಕ್ ಹಾಗೆ ಇವತ್ತು ಬಿಸಿ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡ್ಕೊಂಡೆ ಅಷ್ಟೇನೆ. ಹಾಗೆ ಹಸ್ಬೆಂಡ್ ಬಂದ್ರು ಅಷ್ಟರಲ್ಲಿ ಅವ್ರಿಗೂ ಕೂಡ ಟೀ ಮಾಡ್ಕೊಟ್ಟು ಅವರಿಗೆ ಟೀನ ಕೊಟ್ಬಿಟ್ಟು ಆ ನಂತರ ನಾನು ಡ್ರಿಂಕ್ ನ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಡ್ರಿಂಕ್ ತುಂಬಾ ಬಿಸಿ ಇತ್ತು, ಹಾಗಾಗಿ ಹಾಗೆ ತೆಗ್ದಿಟ್ಕೊಂಡು ಅವ್ರಿಗೆ ಟೀ ಮಾಡ್ಕೊಡ್ತಿದ್ದೆ. ಅಷ್ಟರಲ್ಲಿ ದಿಯಾ ಕೂಡ ಎದ್ ಬಂದ್ಲು, ಮಲಗಿದ್ದವಳು. ಅವಳನ್ನ ಕೂರಿಸ್ಕೊಂಡು ಅವಳು ನೀರ್ ಕೇಳಿದ್ಲು, ನೀರ್ನ ಕೊಟ್ಬಿಟ್ಟು ಆನಂತರ ನಾನು ಡ್ರಿಂಕ್ ನ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಸೇಮ್, ಆದ್ರೆ ಇವತ್ತು ಜೀರಿಗೆ ತಗೊಳ್ಳಿಲ್ಲ, ಅದ್ರ ಬದಲು ಅರಿಶಿನ ತಗೊಂಡೆ. ದಿನ ಅದೇ ಕುಡ್ದು ಬೇಜಾರಾಗಿತ್ತು. ಇವತ್ತು ಯಾಕೋ ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡು ಉಗುರು ಬೆಚ್ಚನಿಗೆ ಇರೋ ನೀರಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಂದ್ರೆ ಚಿಕ್ಕ ಸ್ಪೂನ್ ಬರುತ್ತಲ್ಲ ಆ ಸ್ಪೂನ್ ಅಲ್ಲಿ ಸ್ವಲ್ಪ ಅರಿಶಿನ ಹಾಕೊಂಡು ಡ್ರಿಂಕ್ ನ ಇವತ್ತು ಕುಡ್ಕೊಂಡ್ ಮುಗಿಸ್ಕೊಂಡೆ. ದಿಯಾನ ಕೇಳ್ದೆ ಅವಳು ಕುಡಿತೀಯ ಅಂತ, ಅದೆಷ್ಟು ಕಹಿ ಇರುತ್ತೆ ಅಂತ ಒಂದ್ಸಲ ಅವಳಿಗೆ ಟೇಸ್ಟ್ ಮಾಡ್ಸಿದೀನಿ. ಹಾಗಾಗಿ ಅವಳು ಬೇಡ ಮಮ್ಮಿ ಅಂತಾಳೆ. ಹಾಗಾಗಿ ಅವಳನ್ನ ಕೇಳ್ತಾ ಇದ್ದೆ ಬೇಕಾ ಅಂತ ಅಷ್ಟೇನೆ. ಇವತ್ತಿನ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅನ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇವತ್ತು ನಾನು ಯಾವತ್ತೂ ಕೂಡ ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಎಲ್ಲದಕ್ಕೂ ಕೂಡ. ಹಾಗೆ 2 ಗೆಡ್ಡೆಕೋಸು, ಹಾಗೆ 1 ಕ್ಯಾರೆಟು, 1 ಟೊಮೊಟೊ, ಬೀನ್ಸು, ಆನಿಯನ್ ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಕ್ಯಾರೆಟ್ನ ಸಿಪ್ಪೆ ತೆಗ್ದ್ಬಿಟ್ಟು ಅಂದ್ರೆ ಎರ್ಕೊಂಡು ಆನಂತರ ಕಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಕಟ್ ಮಾಡಿ ಮುಗಿಸ್ಕೊಬಿಡೋಣ. ಆನಂತರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ನೋಡ್ಬೋದು, ನಾನು ತೋರಿಸ್ಕೊಡ್ತೀನಿ. ವೆಜಿಟೇಬಲ್ಸ್ ಎಲ್ಲ ಫಸ್ಟ್ ಕಟ್ ಮಾಡ್ಕೊಬಿಡೋಣ. ಯಾವ ರೀತಿ ಮಾಡ್ತೀನಿ ಅಂತ ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ಇಲ್ಲಿ ಏನೇನ್ ಬೇಕೋ ಅದನ್ನೆಲ್ಲ ತೆಗ್ದಿಟ್ಕೊಬಿಟ್ಟಿದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಇಷ್ಟು ಕಟ್ ಮಾಡ್ಕೊಂಡಿದೀನಿ. ಈರುಳ್ಳಿ, ಟೊಮೊಟೊ, ಕರಿಬೇವು ಇದನ್ನೆಲ್ಲ ತೆಗ್ದಿಟ್ಕೊಂಡು, 1 ಕೊಬ್ಬರಿ ಕಟ್ ಮಾಡ್ಕೊಂಡಿದೀನಿ, ಕಡಲೆ ಬೀಜ, ಹಾಗೆ ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ. ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. 1 ಗ್ಲಾಸ್ ಅಷ್ಟು ಅಕ್ಕಿ, ಅರ್ಧ ಗ್ಲಾಸ್ ಅಷ್ಟು ತೊಗರಿ ಬೇಳೆನ ತಗೊಂಡು ಈ ರೀತಿ ನೀಟಾಗಿ ತೊಳೆದು ಆನಂತರ 1 5 ನಿಮಿಷ ನೆನೆ ಹಾಕಿ ಬಿಡ್ತೀನಿ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಸ್ಟವ್ನ ಹಚ್ಕೊಂಡು 1 ಪಾತ್ರೆನ ಇಟ್ಕೊಳ್ತೀನಿ. ಈಗ ಪಾತ್ರೆನ ಇಟ್ಕೊಂಡು ಇದಕ್ಕೆ ಆಯಿಲ್ನ ಹಾಕೊಳ್ಳೋಣ. ಇದು ಕೊಬ್ಬರಿ ಎಣ್ಣೆ ನಾನು ಬೆಳೆಸೋದು. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು, ಇದಕ್ಕೆ ಒಣಮೆಣಸಿಕಾಯಿನ ಬಳಸಬೇಕು. ಒಣಮೆಣಸಿಕಾಯಿ ಹಾಕೊಂಡಿದ್ದೀನಿ 1 2. ಅದಕ್ಕೆ 1 2 3 ಇಳ್ಕಷ್ಟು ಬೆಳ್ಳುಳ್ಳಿನ ಹಾಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಟೇಸ್ಟ್ ಇಷ್ಟ ಅನ್ನೋರು ಹಾಕೊಳ್ಳಿ, ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ಹಾಗೆ 1 ಈರುಳ್ಳಿ, ಇಷ್ಟನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ. ಆ ಟೊಮೊಟೊ ಬೇಕಿದ್ರೆ ಲೆಸ್ ಮಾಡ್ಕೋಬಹುದು, ಬರೀ ಹುಳಿ ಬೇಕಿದ್ರೆ ಬಿಡ್ಕೋಬಹುದು, ಅಂದ್ರೆ ಹುಣಸೆ ಹಣ್ಣು ಹುಳಿನ. ಇಲ್ಲ ಟೊಮೊಟೊ ಕೂಡ ಹಾಕೊಳ್ತೀವಿ ಅನ್ನೋರು ಹಾಕೋಬಹುದು, ನಾನು ಹಾಕೊಳ್ತೀನಿ. ಹಾಗೆ ಕಟ್ ಮಾಡಿಟ್ಟಿರೋಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಬಿಡೋಣ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆ ಏನು ಪ್ಯಾಕೆಟ್ ಮಸಾಲಾನ ಬಳಸ್ತೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನು ಪ್ಯಾಕೆಟ್ ಮಸಾಲಾ ಜೊತೆ 1 ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಮಸಾಲ ಸ್ವಲ್ಪನೇ ಇತ್ತು, ಹಾಗಾಗಿ ಅಷ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆನೆ. ಹಾಗೆ ಈಗ 1 ಲೋಟಕ್ಕೆ 3 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ. ಇಲ್ಲಿ 4 ಗ್ಲಾಸೇ ಹಾಕೊಂಡಿದ್ದೀನಿ, ನನಗೆ ಸ್ವಲ್ಪ ತೆಳುವಾಗಿರ್ಬೇಕು, ಹಾಗಾಗಿ ಇನ್ನೂ 1 ಗ್ಲಾಸ್ ಜಾಸ್ತಿನೇ ಹಾಕೊಂಡಿದ್ದೀನಿ ನೀರ್ನ. ಈಗ ಬೇಳೆ ಮತ್ತೆ ಅಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈಗ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣು ಕೂಡ ಸೇರಿಸ್ಕೊಳ್ತಿದ್ದೀನಿ.
ಹುಳಿಯನ್ನ. ಇದೀಗ ಸ್ವಲ್ಪ ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡ್ಕೊಬಿಡೋಣ. ಹಾಗೆ ಒಂದ್ಸಲ ತಿರುಗಿಸಿ ಉಪ್ಪು ಟೇಸ್ಟ್ ನೋಡಿ ಆನಂತರ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಇಲ್ಲಿ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸಖತ್ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ, ತುಂಬಾ ಸೌಂಡ್ ಆಗ್ತಿದೆ. ಹಾಗೆ ಇಲ್ಲಿ ದುಂಡನೆ ಖಾರನ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಕಡಲೆ ಬೀಜ ಕೂಡ ಇರೋವಂಥದ್ದನ್ನ ತಗೊಂಡಿದ್ದೀನಿ. ನನಗೆ ಯಾವಾಗ್ಲೂ ಅದೇ ಇಷ್ಟ, ನಮ್ಮ ಮನೆಯಲ್ಲೂ ಕೂಡ ಅದೇ ಇಷ್ಟ ಆಗುತ್ತೆ, ಅದಕ್ಕೆ ಅದನ್ನೇ ತಗೊಂಡಿದ್ದೀನಿ. ಈಗ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಕಡಲೆ ಬೀಜ ಮತ್ತೆ ಗೋಡಂಬಿನ ಹುರ್ಕೊಬಿಡೋಣ. ಅದ್ರಲ್ಲೇ ಇನ್ನ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಹುರಿದು ತೆಗ್ದಿಟ್ಬಿಟ್ಟು ಆನಂತರ ಕೊಬ್ಬರಿನ ಕೂಡ ಹುರ್ಕೊಳ್ತೀನಿ. ಇದನ್ನ ಹುರಿದ ತಕ್ಷಣನೇ ಈ ರೀತಿ ಅದು ರೆಡಿ ಆಗಿರುತ್ತಲ್ಲ ಬಿಸಿಬೇಳೆ ಭಾತ, ಅದ್ರೊಳಗಡೆ ಸೇರಿಸ್ಕೊಬಿಡ್ತೀನಿ. ಹಾಗೇನೆ ನಾವು ಫಸ್ಟೇ ಒಗ್ಗರಣೆಗೆ ಹಾಕ್ತಿವಲ್ಲ ಆಗ್ಲೇನೆ ಹಾಕಿ ಬೇಯಿಸಿದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನನಗಂತೂ ಈ ರೀತಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಳೋದು ತುಪ್ಪದಲ್ಲಿ ಹುರಿದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಲಾಸ್ಟಿಗೆ ಈ ರೀತಿ ಮಾಡ್ಕೊಳ್ತೀನಿ. ಕೆಲವರೆಲ್ಲ ಫಸ್ಟೇ ಒಗ್ಗರಣೆಗೆ ಹಾಕ್ಬಿಟ್ಟು ಈ ರೀತಿ ವಿಷಲ್ ಹಾಕಿಸ್ಕೊಳಕ್ಕೆ ಬಳಸ್ಕೊಳ್ತಾರೆ. ಆಗ ಕಡಲೆ ಬೀಜ ಎಲ್ಲ ನೀಟಾಗಿ ಬೆಂದಿರುತ್ತೆ, ಆಗ ಕೂಡ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ನನಗೆ ಈ ರೀತಿ ಇಷ್ಟ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಖಾರನ ಹಾಕೊಂಡು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಬೇಕಿದ್ರೆ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮಾಡ್ಬೇಕು. ಇವಾಗ ಮನೆನ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಫಸ್ಟೇ ಎಲ್ಲ ಕಸ ಎಲ್ಲ ಹೊಡೆದು ಧೂಳೆಲ್ಲ ಹೊಡೆದು ಬಿಟ್ಕೊಂಡಿದ್ದೆ. ಆನಂತರ ಇವಾಗ ತಿಂಡಿ ಮುಗಿದ್ಮೇಲೆ ಎಲ್ರಿಗೂ ತಿಂಡಿ ಕೊಟ್ಟಾದ್ಮೇಲೆ ನೆಲನ ಒರೆಸ್ಕೊಳ್ತಿದ್ದೀನಿ. ನೆಲ ಒರೆಸಿ ಆನಂತರ ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಈಗ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಇವಾಗ ನೀಟಾಗಿ ಬಾಗ್ಲೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಳ್ಳೋಣ. ನೆಲ ಒರೆಸಿದ ತಕ್ಷಣನೇ ನಾನು ಕುಂಕುಮ ಎಲ್ಲ ಬಾಗ್ಲೆಲ್ಲ ಒರೆಸಿ ಇಟ್ಕೊಬಿಡ್ತೀನಿ. ಆಮೇಲೆ ನಾನು ಸ್ನಾನ ಮಾಡ್ಕೊಬಂದು ಡೈರೆಕ್ಟ್ ದೇವ್ರ ಮನೆಗೆ ಹೋಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹೊರಗಡೆ ಕೆಲಸ ಎಲ್ಲ ಫಸ್ಟೇನೆ ಮುಗಿಸ್ಕೊಂಡು ಆನಂತರ ಸ್ನಾನಕ್ಕೆ ಹೋಗ್ತೀನಿ. ಆವಾಗ ನನ್ಗೆ ದೇವ್ರ ಮನೆ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಆರಾಮಾಗಿ ಪೂಜೆನ ಮಾಡೋದಕ್ಕೆ ಆಗ ಟೈಮ್ ಸಿಗುತ್ತೆ. ತುಳಸಿ ಕಟ್ಟೆ ಕೂಡ ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಬಿಡ್ತೀನಿ. ಆನಂತರ ಇವಾಗ ಸ್ನಾನ ಮುಗಿಸ್ಕೊಂಡ್ ಬಂದೆ, ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ಕೂಡ ತೊಳ್ಕೊಂಡ್ ಬಂದಿದ್ದೀನಿ ಆಲ್ರೆಡಿ. ಆ ವಿಡಿಯೋ ಮಾಡೋಕೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಮನೆ ಎಲ್ಲ ಒರೆಸ್ಕೊಂಡು ಹಾಗೆ ಹೂಗಳನ್ನ ಅಪ್ಪ ಹೊಲ್ದತ್ರ ಕುಯ್ಕೊಂಡ್ ಬಂದಿದ್ರು. ಹೊಲ್ದತ್ರ ಗಿಡಗಳನ್ನ ಹಾಕಿದೀವಿ ನಾವು. ಮನೇಲಿ ಅಷ್ಟೊಂದು ಗಿಡಗಳಿಲ್ಲ, ಹಾಗಾಗಿ ಅಲ್ಲೇ ಹಾಕೊಂಡಿದೀವಿ. ಇಲ್ಲಿ ಬೆಳೆಯೋದಕ್ಕೂ ಕೂಡ ಜಾಗ ಇಲ್ಲ, ಪಾಟ್ ಅಲ್ಲಿ ಹಾಕಿರೋದು ಜಾಸ್ತಿ ತುಂಬಾ ಹೂನೇ ಬಿಡೋದಿಲ್ಲ. ಹಾಗಾಗಿ ಹೊಲ್ದತ್ರ ಒಂದ್ ಸೈಡ್ಗೆ ಅಂದ್ರೆ ಬಾವಿ ಮನೆ ಅಂತಾರಲ್ಲ ಅಲ್ಲಿ ಫುಲ್ ಗಿಡಗಳನ್ನ ಹಾಕಿದೀವಿ. ಅಲ್ಲೆಲ್ಲ ಚೆನ್ನಾಗಿ ದಾಸವಾಳ ಹೂವು ಹಾಗೆ ಗುಲಾಬಿ ಹೂವು ಎಲ್ಲ ಚೆನ್ನಾಗಿ ಬಿಡ್ತಿದೆ. ಅಲ್ಲಿಂದಾನೇ ಕುಯ್ಕೊಂಡ್ ಬರ್ತಾರೆ ವಾರದ ದಿನ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಒಂದು ಧೂಪ ಕೂಡ ಹಾಕ್ದೆ. ಮನೆಯೆಲ್ಲ ಪೀಸ್ಫುಲ್ ಆಗಿರ್ಲಿ ಅಂತ ಒಂದು ಸ್ಮೆಲ್ ಬರುತ್ತೆ, ಆ ರೀತಿ ಒಂದು ಧೂಪನ ಹಾಕೊಂಡೆ. ಚೆನ್ನಾಗಿತ್ತು ಸ್ಮೆಲ್ ಅಂತೂ. ಆಗ ಈಗ ಎಲ್ಲಾನು ಮುಗಿಸ್ಕೊಂಡು ಆನಂತರ ಸೈಡ್ಗೆ ಹಾಲ್ನ ಕಾಯಕ್ ಇಟ್ಕೊಂಡು ತಿಂಡಿ ತಿಂದಿರೋಂಥ ಪಾತ್ರೆಗಳೆಲ್ಲ ಹಾಗೆ ಇತ್ತು, ಅದನ್ನು ಕೂಡ ತೊಳ್ಕೊಬಿಡೋಣ ಅಂತ ಬಂದೆ. ಈಗ ನಾನು ಇನ್ನ ತಿಂಡಿ ಕೂಡ ತಿಂದಿಲ್ಲ. ಇವಾಗಲೇ 1:15 ಆಯ್ತು. ಇವತ್ತು ಸ್ವಲ್ಪ ಲೇಟೇ ಆಯ್ತು ಪೂಜೆ ಮಾಡ್ಕೊಳ್ಳೋದು. ಇವಾಗ ಹಾಲ್ನ ಕಾಯಕ್ ಇಟ್ಕೊಂಡು ಆನಂತರ ನಾನು ಕೂಡ ಊಟನ ಮುಗಿಸ್ಕೋಬೇಕು. ಊಟ ಅನ್ನೋದು ತಿಂಡಿ ಅನ್ನೋದು ಗೊತ್ತಿಲ್ಲ, ತಿಂಡಿನ ಊಟದ ಟೈಮಲ್ಲಿ ತಿಂತೀನಿ, ಹಾಗಾಗಿ ಊಟ ಅಂತಾನೆ ಹೇಳ್ತೀನಿ. ಇವಾಗ ಫಸ್ಟ್ ಹಾಲ್ನ ಕಾಯಕ್ ಇಟ್ಕೊಬಿಡೋಣ, ಆನಂತರ ಪಾತ್ರೆಗಳನ್ನ ತೊಳ್ಕೊಂಡ್ರಾಯ್ತು. ಪಾತ್ರೆ ಎಲ್ಲ ತೊಳ್ದಾಗಿದೆ. ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಬಿಟ್ಟು ಆನಂತರ ಒಂದ್ ಸೀರೆ ಕುಚ್ಚು ಕಟ್ಟೋತಿದ್ದೆ. 6 ಎಳೆ ದಾರ ತಗೊಂಡಿದ್ದೀನಿ. ಈ ರೀತಿ ನಾಟ್ ಹಾಕಿ ತೆಗ್ದಿಟ್ಕೊಂಡಿದ್ದೀನಿ. ಇಲ್ಲಿ 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಈಗ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಸಿಂಪಲ್ ಆಗಿರೋಂಥ ಡಿಸೈನು. ಈ ರೀತಿ ದಾರನ ಒಳಗೆ ಎಳ್ಕೊಂಡು ಲಾಕ್ ಮಾಡ್ಕೊಬಿಡೋಣ. ಇನ್ನ ಒಂದ್ಸಲ ಹಾಗೆ ಮಾಡೋಣ. ಸಿಂಗಲ್ ಕ್ರೋಶಾ ಅಂತಾರೆ ಇದಕ್ಕೆ. ಸಿಂಗಲ್ ಕ್ರೋಶಾನ ಮಾಡ್ಕೊಳ್ಳೋಣ. ಇದು ಬಿಗಿನರ್ಸ್ ಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂದ್ರೆ ಬೇಗ ಹಾಕ್ಬೇಕು ಅಂತ ಇರ್ತಾರಲ್ಲ ಕಲ್ತು ಅಂತವ್ರಿಗೆ ತುಂಬಾ ಬೇಗನೆ ಹಾಕೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಬೇಗ ಕಲ್ತು ಹಾಕ್ಬಹುದು ನೀವು. ಅಂದ್ರೆ ಈ ಡಿಸೈನ್ ಬಂದ್ಬಿಟ್ಟು ಬರೀ ಚೈನ್ ಸ್ಟಿಚ್ ಅಲ್ಲೇ ಡಿಸೈನ್ ನ ಹಾಕೋದ್ರಿಂದ ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ. ಚೈನ್ ಸ್ಟಿಚ್ ಕೂಡ ಹೇಳ್ಕೊಡ್ತೀನಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಈಗ ಇಲ್ಲಿ ಇದು ಸೂಜಿ ಮೇಲೆ ಒಂದು ದಾರ ಇರುತ್ತೆ. ಈ ರೀತಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ಒಳಗೆ ಎಳ್ಕೊಂಡು 2 ದಾರನು ಒಂದ್ ಮಾಡೋದು, ಇದಕ್ಕೆ ಸಿಂಗಲ್ ಕ್ರೋಶಾ ಅಂತಾರೆ. ಹಾಗೇನೆ ಇಲ್ಲಿ ನೀಡಲ್ ಮೇಲೆ ಒಂದ್ ದಾರ ಇದ್ದಾಗ ಈ ರೀತಿ ಒಂದ್ ದಾರ ಸುತ್ಕೊಂಡು ಈ ರೀತಿ ಒಳಗೆ ಎಳ್ಕೊಳೋದು ನೋಡ್ಕೊಳ್ಳಿ.
ಈ ರೀತಿ ಮಾಡೋದನ್ನ ಚೈನ್ ಸ್ಟಿಚ್ ಅಂತೀವಿ. ಇಲ್ಲಿ ಇವಾಗ ಲಾಕ್ ಮಾಡ್ಕೊಬಿಡೋಣ. ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡಬೇಕು. ತುಂಬಾ ಟೈಟ್ ಆಗೆಲ್ಲ ಎಳ್ದಬಾರ್ದು. ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡೋಣ. ಮತ್ತೆ ದಾರ ಮೇಲ್ ಮಾಡಿ ಈ ರೀತಿ ಒಂದು ಡ್ರಮ್ ಬೀಡ್ ನ ತಗೊಳ್ತಿದ್ದೀನಿ. ಒಂದನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಆ ಬೀಡ್ ನ ಹಾಕಿ ದಾರದೊಳಗಡೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಡಿಸೈನ್. ಈ ರೀತಿ ಬೀಡ್ ಹಾಕಿ ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ. ಕುಚ್ಚು ನೀಟಾಗಿ ಕೂಡ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಬರೀ ಬೇಬಿ ಕುಚ್ಚು ಕಟ್ಕೊಳ್ಳೋಕ್ಕಿಂತ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ ಡಿಸೈನ್ ಅಂತೂ. ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಎರಡು ಡಬಲ್ ಕಲರ್ ಅಲ್ಲಿ ಕುಚ್ಚನ್ನ ಕಟ್ಕೊಳ್ತೀನಿ. ಅಂದ್ರೆ ಈಗ ಎಣಿತಿದ್ದೀನಲ್ಲ ಆ ಕಲರ್ ಒಂದು ಕುಚ್ಚು, ಇನ್ನೊಂದು ಇದೇನು ಪರ್ಪಲ್ ಕಲರ್ ಇದ್ದು ಅದ್ರಲ್ಲಿ ಒಂದು ಕುಚ್ಚು. ಫುಲ್ ಎಣ್ದಾದ್ಮೇಲೆ ಕೂಡ ಕುಚ್ಚನ್ನ ಫೈನಲ್ ಆಗಿ ಯಾವ ತರ ಇರುತ್ತೆ ಅಂತ ಲಾಸ್ಟಿಗೆ ವಿಡಿಯೋ ಹಾಕಿರ್ತೀನಿ, ಶಾರ್ಟ್ ವಿಡಿಯೋ ನೋಡ್ಕೊಳ್ಳಿ. ಸ್ಕಿಪ್ ಮಾಡಿದೆ ನೋಡಿ, ಆಗ ಅರ್ಥ ಆಗುತ್ತೆ. ಈ ರೀತಿ ತುಂಬಾ ಡಿಸೈನ್ಸ್ ಗಳನ್ನ ನಾನು ಹಾಕಿದ್ದೀನಿ. ಹಿಂದೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಹಳೆ ವಿಡಿಯೋಸ್ ಗಳದೆಲ್ಲ. ಇಲ್ಲ ಅಂದ್ರೆ ನೀವೇ ಡೈರೆಕ್ಟ್ ಆಗಿ ನನ್ನ ಪೇಜ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಡಿಸೈನ್ಸ್ ಇದೆ, ಹೊಸ ಹೊಸ ನ್ಯೂ ಡಿಸೈನ್ಸ್ ಎಲ್ಲ ಹಾಕಿರೋ ಅಂತದ್ದು. ಮಿಸ್ ಮಾಡದೆ ಎಲ್ರು ಕೂಡ ಚೆಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಒಂದ್ ಡಿಸೈನ್ ಅರ್ಥ ಆಗ್ಬೇಕು ಅಂದ್ರೆ ಫುಲ್ ವಿಡಿಯೋ ಕೊನೆ ತನಕ ನೋಡ್ಬೇಕು. ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಡಿಸೈನ್ ನಿಮ್ಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಬೇಗನೆ ಡಿಸೈನ್ ನ ನೀವು ಕಲ್ತ್ಕೋಬಹುದು. ಈಗ ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದನ್ನ ಇವಾಗ ಫುಲ್ ಕಂಪ್ಲೀಟ್ ಮಾಡೋಣ. ಇನ್ನೇನು ನಾರ್ಮಲ್ ಆಗಿ ಬೇಬಿ ಕುಚ್ಚು ಕಟ್ಟೋದು ಗೊತ್ತೇ ಇರುತ್ತೆ. 130 ಎಳೆ ದಾರ ಸುತ್ಕೊಂಡು ಇಲ್ಲಿ ಪುಟ್ಟಾಗಿ ಅಥವಾ ಲೆಂತಿ ಬೇಕಿದ್ರೆ ಲೆಂತಿಯಾಗಿ ನೀವು ಯಾವ ತರ ಬೇಕು ಅನ್ಸುತ್ತೋ ಆ ತರ ಕುಚ್ಚನ್ನ ಕಟ್ಕೊಳ್ಳೋದು ಅಷ್ಟೇನೆ. ಕುಚ್ಚು ಕೊಟ್ಟೋದೇನೋ ವಿಡಿಯೋ ಬೇಕಿಲ್ಲ ಅನ್ಸುತ್ತೆ. ಇವಾಗ ಇದಕ್ಕೆ ಕುಚ್ಚನ್ನ ಕಟ್ಟಿ ಫೈನಲ್ ಆಗಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ವಿಡಿಯೋನ. ಈಗ ಈ ಸ್ಯಾರಿ ಫುಲ್ ಕುಚ್ಚನ್ನ ಕಟ್ಟಿ ಆಗಿದೆ. ಈ ರೀತಿ ಒಂದು ಬೀಡ್ನ ಹಾಕಿ ಒಂದ್ ಲೈನ್ ಹೆಣ್ದು ಕುಚ್ಚು ಕಟ್ಟೋದ್ರಿಂದ ನೀಟಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕೂಡ ಕಾಣುತ್ತೆ ನೋಡೋದಕ್ಕೆ ಕೂಡ. ಈ ರೀತಿ 1.5 ಇಂಚಷ್ಟು ಕುಚ್ಚನ್ನ ಲೆಂತ್ ಬಿಟ್ಟು ಕಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.